ಅಂತ ಇದೇ ಮೂಗೂರಿನವರು. ನಾವು ಈ ಜಾತ್ರೆನ ನನಗೆ ಈಗ ಒಂದು 70 ವರ್ಷ. ಇದು ಸುಮಾರು 700-800 ವರ್ಷಗಳಿಂದ ಈ ಜಾತ್ರೆ ನಡ್ಕೊಂಡು ಬರ್ತಾ ಇದೆ ಅನ್ನುವಂತಹ ಒಂದು ಇತಿಹಾಸದ ದಾಖಲೆಗಳು ನಮಗೆ ಸಿಗ್ತಾ ಇದೆ. ಈ ತಾಯಿ ಈ ಮೂಗೂರಿನ ಹೆಸರು ಫಸ್ಟು ಮೂಕಾಸುರ ಅಂತ ಇತ್ತು. ಈ ಮೂಕಾಸುರ ಅನ್ನುವಂತಹ ರಾಕ್ಷಸ ಆಳ್ತಾ ಇದ್ದ. ಅವನ ಉಪಟಳ ತುಂಬ ಜಾಸ್ತಿ ಆದಾಗ ಎಲ್ಲ ದೇವಾನುದೇವತೆಗಳು ಈ ತಾಯಿಗೆ ತಮ್ಮ ಶಕ್ತಿಯನ್ನು ದಾನ ಮಾಡಿ ಅವನನ್ನು ಸಂಹಾರ ಆಯಿತು. ಆ ಸಂಹಾರ ಆದ ಮೇಲೆ ಈಗ ಇದನ್ನು ಮುಂದೆ ಕಾಲಾನುಕ್ರಮೇಣ ಮೂಗೂರು ಅಂತಂತ ಬದಲಾವಣೆ ಆಯಿತು. ಅದೇ ರೀತಿ ಈ ತಾಯಿ ತ್ರಿಪುರ ಸುಂದರಿ ಅವನನ್ನು ವಧೆ ಮಾಡಿದಂತಹ ಒಂದು ಸನ್ನಿವೇಶವನ್ನು ನಾವು 5 ದಿವಸಗಳ ಜಾತ್ರೆಯಾಗಿ ನಾವು ಆಚರಿಸ್ತಾ ಇದ್ದೀವಿ. ಮೊದಲನೆಯ ದಿವಸ ವಧೆ ಉತ್ಸವ ಅಂತಂತ ನಡೆಯುತ್ತೆ. ಆ ವಧೆ ಉತ್ಸವದ ದಿವಸನೇ ತಾಯಿ ಅವನನ್ನು ವಧೆ ಮಾಡಿದ್ದು. ಅದಾದ ನಂತರ ಬಂಡಿ ಕಟ್ಟೋದು ಏನಕ್ಕೆ ಅಂತಂದರೆ, ಅವನು ತನ್ನ ನಾಲಿಗೆ ಅವನ ಮೈನಿಂದ ಒಂದೇ ಒಂದು ಹನಿ ರಕ್ತ ಬಿದ್ದರೆ ಸಾವಿರಾರು ಜನ ಉತ್ಪತ್ತಿ ಆಗ್ತಾ ಇದ್ರಂತೆ. ಅವರನ್ನೆಲ್ಲ ಕೊಲೆ ಮಾಡಿ ಅವಳು ತನ್ನ ನಾಲಿಗೆಯನ್ನು ಆಸ್ಬಿಟ್ಟು ಅದರ ಮೇಲೆ ರಕ್ತದಿಂದ ಮತ್ತೆ ಬೇರೆ ರಾಕ್ಷಸರು ಹುಟ್ಟಬಾರ್ದು, ಆ ರೀತಿ ಮಾಡಿದ್ದಾಳೆ. ಆ ರಾಕ್ಷಸರ ಹೆಣವನ್ನು ನಾವು ಆ ಬಂಡಿನಲ್ಲಿ ಹೂಡೋದು ಅಂತ ಒಂದು ನಂಬಿಕೆ. ಈ ದಿನದ ವಿಶೇಷ ಏನಂತಂದ್ರೆ, ನಾವು ಮೂಗೂರು ಗೆಳೆಯರ ಬಳಗ ಅಂತಂದ್ಬಿಟ್ಟು ಒಂದು ಸಂಘನ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ಅನುಚಾನವಾಗಿ 13 ವರ್ಷದಿಂದ ನಾವು ತಾಯಿಗೆ ತೇರಿನ ಹೂವಿನ ಅಲಂಕಾರನ ನಾವು ಮಾಡ್ತಾ ಇದ್ದನ್ನ ಅದು ಯಾವ ವರ್ಷನೂ ಮಾಡದೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಮಹಾಹಾರವನ್ನು ನಾವು ನಮ್ಮ ಮೂಗೂರು ಗೆಳೆಯರ ವತಿಯಿಂದಲೇ ನಾವು ಮಾಡ್ತಾ ಇದ್ದೀವಿ. ಇದರದ್ದು ವಿಶೇಷ ಏನಂತಂತಂದರೆ, ಈ ತಾಯಿಯ ಒಂದು ಪಲ್ಲಕ್ಕಿ ಉತ್ಸವ ಇದಿಲ್ಲ ಆದಮೇಲೆ ಇವಾಗ ಆ ಮೂಲ ತಾಯಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಊರು ಸುತ್ತ ಇದನ್ನು ವಿಜಯದ ಸಂಕೇತವಾಗಿ ನಮ್ಮ ಈ ಒಂದು ತೇರಿನ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾಳೆ ಬಂದು ಬಹಳ ಮುಖ್ಯವಾದಂಥ ವಿಚಾರ ಏನಂದರೆ, ಮೂಗೂರು ಚಿಗುರು ಕಡಿಯೋದು ಅಂತಂದ್ಬಿಟ್ಟು ಒಂದು ಕಾರ್ಯಕ್ರಮ ಇದೆ. ಅದು ಏನಂತಂತಂದರೆ, ಈ ತಾಯಿನ ಮುಸ್ಲಿಮ್ ಒಬ್ಬ ದೊರೆ ಸತ್ಯ ಅಸತ್ಯನ ಪರೀಕ್ಷೆ ಮಾಡೋದಕ್ಕೋಸ್ಕರ ಒಂದು ಒಣಗಿದ ಜೋಳದ ಕಡ್ಡಿನ ತಳಕಂಪಳವಾಗಿ ನೆಟ್ಬಿಟ್ಟು ಬೆಳಗಾಗೋವರೆಗೆ ಏನಾದರೂ ಇದನ್ನು ಚಿಗುರಿದ್ರೆ ನಾನು ಸತ್ಯ ಅಂತ ಒಪ್ಕೊತೀನಿ, ನಿನಗೆ ನಾನು ದೇವಸ್ಥಾನನ ಕಟ್ಟಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಆ ದೇವರಿಗೆ ಅವನು ಪ್ರಾಮಿಸ್ ಮಾಡ್ತಾನೆ. ಬೆಳಗಾಗೋದ್ರೊಳಗಡೆ ಅದು ಒಣಗಿರುವಂಥ ಕಡ್ಡಿ ಅದು ಮೊಳತು ಚಿಗುರು ಕರೆದಿರ್ತದೆ. ಅದರ ಸಂಕೇತವಾಗಿಯೇ ಈಗಲೂ ಕೂಡ ಹೊಸಳ್ಳಿ ಅಂತ ಗ್ರಾಮದಲ್ಲಿ ಅಲ್ಲಿ ಒಂದು ನೇರಳೆ ಮರ ಇದೆ. ಅಲ್ಲಿ ನೇರಳೆ ಮರದಲ್ಲಿ ಚಿಗುರು ಕಳೀತದೆ. ಅದು ಇವತ್ತಿಗೂ ಅದರ ಒಂದು ಚಿಗುರು ಬರ್ತದಲ್ಲ, 7, 9, 11 ಬೆಸ ಸಂಖ್ಯೆಯಲ್ಲಿ ಬಂದರೆ ಸರಿ ಇಲ್ಲ, ಸಮಸಂಖ್ಯೆಯಲ್ಲಿ ಬಂದರೆ ಊರಿಗೆ ಒಳ್ಳೆಯದಾಗುತ್ತೆ ಅಂತ ಅನ್ನೋದು ಒಂದು ಪ್ರತೀತಿ ಈ ರೀತಿ ಇದೆ. ಇದು ನೇರವಾಗಿ ಆ ಒಂದು ಚಿಗುರನ್ನು ನಾವು ಚಿನ್ನದ ತಟ್ಟೆಯಲ್ಲಿಟ್ಟು ನೇರವಾಗಿ ಮಹಾರಾಜರ ಮನೆಗೆ ಹೋಗುವಂಥದ್ದು. ಯಾಕೆಂದರೆ ಈ ತೇರೆಲ್ಲ ಅವರ ಮಹಾಕಾಲದಲ್ಲೇ ಇದನ್ನೆಲ್ಲ ಮಾಡಿಕೊಟ್ಟಿರೋದು. ಇದರದ್ದು ಇಲ್ಲಿವರೆಗಿನ ಒಂದು ಇತಿಹಾಸ. ಇದು ನಮ್ಮ ಮೂಗೂರು ಗೆಳೆಯರ ಬಳಗದಿಂದ ಇದೊಂದು ನಿಮಗೆ ಮಾಹಿತಿ. ನನ್ನ ಹೆಸರು ನಂಜಪ್ಪ ಅಂತಂದ್ಬಿಟ್ಟು, ನಾವು ಹೂವಿನ ಬೀದಿಯವರು. ಈ ಹೂವಿನ ಅಲಂಕಾರ ಎಲ್ಲ ನಾವೆಲ್ಲ ಬಳಗದವರೆಲ್ಲ ಸೇರಿ ನಾವು ಮಾಡಿದ್ದೀವಿ. ನಾನೊಬ್ಬ ಬ್ಯಾಂಕಿನ ನಿವೃತ್ತ ಅಧಿಕಾರಿ. ಇವಾಗ ನನ್ನ ಸ್ನೇಹಿತರು ಇವರು ಪರಿಚಯ. ನಾವು ಮೂಗೂರು ಕೌಸರ ನಾಯಕ ಅಂತ, ನಾವು ಮೂಗೂರು ಗೆಳೆಯರ ಬಳಗದ ಅಧ್ಯಕ್ಷ. ನಾವು ಇದೇ ಮೂಗೂರು ಗ್ರಾಮದವರು. ನಾವು ಮೂಗೂರು ಗೆಳೆಯರ ನಂಜಯ್ಯ ಅಂತ, ಚೀಫ್ ಇಂಜಿನಿಯರ್ KEB. ಈ ಮೂಗೂರು ಗೆಳೆಯರ ಬಳಗದಲ್ಲಿ ನಿರ್ದೇಶಕ. ನಾವು ಇದನ್ನು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ನಾವು ಈ ಹೂವಿನ ಸೇವೆ ಮಾಡ್ತಾ ಇರೋರು ವರ್ಷದಿಂದ ನಾವೇ. ಇದು ಅನೂಚಾನವಾಗಿ ಪ್ರತಿ ವರ್ಷ ಈ ಹೂವಿನ ಅಲಂಕಾರದ ಸೇವೆ ನಮ್ಮ ಮೂಗೂರು ಗೆಳೆಯರ ಬಳಗದಿಂದಲೇ ಶಾಶ್ವತವಾಗಿ ಮಾಡ್ತಾ ಇದ್ದೀವಿ. ಆ ತಾಯಿ ನಮ್ಮನ್ನು ಎಷ್ಟು ವರ್ಷದವರೆಗೆ ಆರೋಗ್ಯವಾಗಿ ನಮ್ಮನ್ನು ಬಳಗದಲ್ಲಿ ಇರಿಸ್ತಾಳೆ, ಅಲ್ಲಿವರೆಗೂ ನಾವು ನಿರಂತರವಾಗಿ ಆ ತಾಯಿ ಸೇವೆನ ಮಾಡ್ತೀವಿ. ಥ್ಯಾಂಕ್ ಯು. ಮೂಗೂರು ಬಳಗ ಯಾವುದು? ಮೂಗೂರು ಗೆಳೆಯರ ಬಳಗ. ಮೂಗೂರು ಗೆಳೆಯದ ಬಳಗದವರು ವರ್ಷ ಇಲ್ಲಿ ತೇರಿಗೆ ಹೂವಿನ ಅಲಂಕಾರ ಮಾಡ್ತಾರೆ. ಅವ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದ ನಮ್ಮ ಚಾನಲಿಂದ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಪರಿಚಯ ಮಾಡ್ಕೊಂಡಿದ್ದೀವಿ.
ಇವರು ಪಾರ್ವತ್ಯಗಾರರು ಮತ್ತೆ ಮಾಧವ ಶೆಟ್ಟರು ಅಂತ ಅಂದ್ಬಿಟ್ಟು ನಮ್ಮ ಮೂಗೂರು ಗೆಳೆಯ ಬಳಗದ ಪ್ರಧಾನ ಕಾರ್ಯದರ್ಶಿಗಳು. ನೀವು ಮಾತಾಡಿ ಅಲ್ಲಿ ಇನ್ನು ಇದಾಯ್ತಾ